ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಕ್ಕಳಿಗೆ ಇಷ್ಟ ಆಗುವಂತಹ ದಿಢೀರ್ ಅಂತ ಮಾಡ್ಬೋದಾದಂಥ ಒಂದು ಈಸಿ ರೆಸಿಪಿ ಹೇಳ್ಕೊಡ್ತಿದ್ದೀನಿ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಪನ್ನೀರು, ಆಮೇಲೆ ಸ್ವೀಟ್ ಕಾರ್ನ್, ಆಮೇಲೆ ಫ್ರೋಝನ್ ಪೀಸ್. ಸೊ ಲೆಟ್ಸ್ ಬಿಗಿನ್. ಮೊದಲಿಗೆ ನಾನಿಲ್ಲಿ ಒಂದು 2 ದೊಡ್ಡ ಸೈಜ್ ಟೊಮೆಟೊ, ಒಂದು ಚಿಕ್ಕ ಈರುಳ್ಳಿ, ಕೊತ್ತಂಬರಿ, ಪುದೀನ, ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಡ್ರೈ ಇಂಗ್ರೀಡಿಯೆಂಟ್ಸ್ಗೆ 1 ಸ್ಪೂನ್ ಕಡಲೆಪಪ್ಪು, ಜೀರಿಗೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಇದು ನಮ್ಮ ಮಸಾಲ. ಸೊ ಮೊದಲಿಗೆ ನಾನು ಡ್ರೈ ಇಂಗ್ರೀಡಿಯೆಂಟ್ಸ್ ಕಡಲೆಪಪ್ಪು, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಡಲೆಪಪ್ಪು ಮತ್ತು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಫಸ್ಟು ಇದನ್ನು ಪೌಡರ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ತರ್ತರಿಯಾಗಿ ಪೌಡರ್ ಆಗುತ್ತೆ. ಅದಾದಮೇಲೆ ನಾನು ಫಸ್ಟು ನಿಮಗೆ ಪ್ಲೇಟಲ್ಲಿ ತೋರಿಸಿದ್ನಲ್ಲ, ಕೊತ್ತಂಬರಿ, ಪುದೀನ, ಟೊಮೆಟೊ, ಈರುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಅರ್ಧ ಇಂಚಷ್ಟು ಶುಂಠಿ, ಇದನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದು ಮಾಡೋದು ಸಿಕ್ಕಾಬಡೆ ಸಿಂಪಲ್. ಹಾಗೆ ಈ ಸ್ವೀಟ್ ಕಾರ್ನ್ ಮತ್ತು ಫ್ರೋಝನ್ ಪೀಸ್ ಮತ್ತು ಪನ್ನೀರ್ ಇರುತ್ತಲ್ಲ, ಇದೆಲ್ಲ ಮಕ್ಕಳ ಫೇವ್ರೇಟ್ ಕೂಡ ಹೌದು. ತುಂಬ ಒಳ್ಳೆ ರುಚಿ ಕೊಡುತ್ತೆ. ಸೊ ಬೇರೆ ಯಾವುದು ವೆಜಿಟೇಬಲ್ಸ್ ಹಾಕ್ದಿರ ಇರೋದ್ರಿಂದ ಈ ಒಂದು ಮೇನ್ ಇಂಗ್ರೀಡಿಯೆಂಟ್ಸೇ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ನಿಮಗೆ ದಿಢೀರ್ ಅಂತ ಮನೆಗೆ ಯಾರಾದರೂ ನೆಂಟರು ಬರ್ತಿದ್ದಾರೆ ಅಂತಂದರೆ, ಟೈಮ್ ಇಲ್ಲ ಅಥವಾ ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು, ಮಕ್ಕಳ ಲಂಚ್ ಬಾಕ್ಸ್ಗೆ ಬೇಗ ಏನಾದರೂ ಮಾಡಬೇಕು ಅಂತಿದ್ರೆ ಈ ರೆಸಿಪಿನ ಟ್ರೈ ಮಾಡಿ. ಈಗ ಇದನ್ನು ಮಾಡೋ ಮೆಥಡ್ ಹೇಗೆ ಅಂತ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ನಾನಿಲ್ಲಿ ಸ್ಟವ್ ಅಂಟಿಸ್ಕೊಂಡು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರ್ತಕ್ಕಂತಹ ಶುದ್ಧ ದೇಸಿ ತುಪ್ಪ. ಈಗ ಇದಕ್ಕೆ ತುಪ್ಪ ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಹಿಂಗು ಹಾಕ್ಕೊಂಡಿದ್ದೀನಿ. ಮೊದಲಿಗೆ ನಾವು 1 ಕಪ್ಪಷ್ಟು ಈ ಫ್ರೋಝನ್ ಸ್ವೀಟ್ ಕಾರ್ನ್ ಏನಿದೆ ಅದನ್ನು ನೀಟಾಗಿ ಸಾಟೆ ಮಾಡ್ಕೊಂಬಿಡೋಣ. ಅಂದರೆ ಅದು ನೀಟಾಗಿ ಒಂದು ಸ್ವಲ್ಪ ಉಬ್ಬಬೇಕು, ಹಾಗೆ ಹಸಿ ಸ್ಮೆಲ್ ಹೋಗಬೇಕು. ಅದನ್ನು ನೀಟಾಗಿ ಒಂದು 2 ನಿಮಿಷ ಸಾಕು ಹುರ್ಕೊಳ್ಳೋಣ. ಅದಾದಮೇಲೆ ಈಗ ನಾನು 1 ಕಪ್ಪಷ್ಟು ಫ್ರೋಝನ್ ಪೀಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇನ್ ಕೇಸ್ ಹಸಿ ಬಟಾಣಿ ಮತ್ತು ಹಸಿ ಸ್ವೀಟ್ ಕಾರ್ನ್, ಹಸಿ ಜೋಳ ಯೂಸ್ ಮಾಡೋದಾದರೆ ಅದನ್ನೊಂದು ಅರ್ಧ ಗಂಟೆ ನೆನೆಸಿಟ್ಬಿಡಿ ಬಿಸಿನೀರಲ್ಲಿ. ಮೆತ್ತಗಿರುತ್ತೆ, ಬೇಗ ಬೇಯುತ್ತೆ. ಸೊ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರ್ತಕ್ಕಂತಹ ಮಸಾಲಾನ ಆ್ಯಡ್ ಮಾಡ್ಕೊಂಬಿಡೋಣ. ಸೊ ಈ ಸ್ಟೇಜಲ್ಲೇ ಒಂದು ಒಳ್ಳೆ ಘಮ ಕೊಡುತ್ತೆ. ಮಾಡೋದು ತುಂಬ ಸಿಂಪಲ್, ತುಂಬ ಈಸಿ. ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಆ ಸ್ವೀಟ್ ಕಾರ್ನ್ ಮೈಲ್ಡ್ ಸ್ವೀಟ್ ಟೆಕ್ಸ್ಚರ್ ಕೊಡ್ತಾ ಇರುತ್ತೆ. ಬಟಾಣಿ ಕೂಡ ಸ್ವಲ್ಪ ಸ್ವಲ್ಪ ಸ್ವೀಟ್ ಇರುತ್ತೆ. ಹಾಗಾಗಿ ಸಖತ್ ಟೇಸ್ಟ್ ಕೊಡುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ, ಅರ್ಧ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಸಕ್ಕರೆ ಆಪ್ಷನಲ್, ಬಟ್ ಅದು ಹಾಕೋದ್ರಿಂದ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಸೊ ಸ್ಕಿಪ್ ಮಾಡಬೇಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈಗ ಇದನ್ನೆಲ್ಲ ನೀಟಾಗಿ ಒಂದ್ಸತಿ ತಳ ಒತ್ತುದಿರ ಕೈ ಆಡಿಸ್ಕೊಂಡ್ಬಿಡ್ಬೇಕು. ಈಗ ನಾನು ಮೊದಲೇ ಒಂದು 3 ಗ್ಲಾಸಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ಕಾಲ ನೆಂದಿತ್ತು ಇದು. ಅದನ್ನು ಈಗ ಇಲ್ಲಿ ಸೇರಿಸ್ಕೊಂಡ್ಬಿಡೋಣ. ಸೊ ಅಕ್ಕಿನ ನಾವು ಮೊದಲೇ ನೆನೆಸಿಟ್ಕೊಳ್ಳೋದ್ರಿಂದ ಬರೀ 1 ವಿಸಿಲ್ಗೆ ತೆಗಿಬೋದು. ತುಂಬ ಉದ್ರುದ್ರಾಗಿ ಚೆನ್ನಾಗಾಗಿರುತ್ತೆ. ಸೊ ನಿಮಗೆ ನೆನ್ಸೋಕ್ಕೆ ಟೈಮ್ ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ತೊಳೆದು ಕೂಡ ಹಾಕ್ಕೋಬೋದು. ಆದರೆ 2 ವಿಸಿಲ್ ಬರೋವರೆಗೂ ಕಾಯಬೇಕಾಗತ್ತೆ. ಈ ಒಂದು ರೆಸಿಪಿಗೆ ನೀವು ಬೇಕಿದ್ದರೆ ಈ ಕ್ಯಾಪ್ಸಿಕಮ್, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಈ ಥರ ಎಲ್ಲ ತರಕಾರಿನೂ ಹಾಕ್ಕೋಬೋದು. ಆಗ ಅದು ಪುಲಾವ್ ಆಗೋದಿಲ್ಲ, ವೆಜ್ ಬಿರಿಯಾನಿ ಆಗಿಬಿಡುತ್ತೆ. ಸೊ ಲಾಸ್ಟಲ್ಲಿ ನಾನೀಗ ಪನ್ನೀರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಎಲ್ಲ ಪನ್ನೀರ್ ರೆಸಿಪೀಸಲ್ಲೂ ಹೇಳೋ ಥರನೇ ಈಗಲೂ ಹೇಳ್ತಾ ಇದ್ದೀನಿ. ಪನ್ನೀರ್ ರೆಸಿಪಿ ನಾವು ಏನೇ ಮಾಡೋದಿದ್ರು ಅದನ್ನು ಲಾಸ್ಟಲ್ಲಿ ಹಾಕೋದ್ರಿಂದ ಅದು ರಬರಿ ಆಗೋದಿಲ್ಲ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದು ತಳ ಒತ್ತುದಿರ ನೀಟಾಗಿ ಆಗುತ್ತೆ. ಈಗ ನಾನು ಕುಕ್ಕರ್ ಮುಚ್ಚಿದ್ದೀನಿ. 2 ವಿಸಿಲ್ ಬಂದಾಗಿದೆ. ಸೊ ಸ್ಟೀಮ್ ಎಲ್ಲ ಹೋಗಿದ ಮೇಲೆ ಹುಷಾರಾಗಿ ತೆಗಿತಾ ಇದ್ದೀನಿ. ಇದು ಮಾಡೋದಕ್ಕೆ ಓವರಾಲ್ ಒಂದು 15 ನಿಮಿಷ ತೊಗೊಳುತ್ತೆ ಅಷ್ಟೇ, ಅದಕ್ಕಿಂತ ಮೇಲೆ ತೊಗೊಳ್ಳೋದಿಲ್ಲ. ಸೊ ಖಂಡಿತ ಟ್ರೈ ಮಾಡಿ. ಬೆಳಗ್ಗೆ ಟೈಮ್ ಇಲ್ಲ, ಆಫೀಸ್ಗೆ ಹೋಗೋರಿಗೆ, ಬೆಳಗ್ಗೆ ಮಕ್ಕಳ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು, ಬೇಗ ಬೇಗ ಆಗಬೇಕು ಅನ್ನೋರಿಗೆ ಇದು ಒಂದು ಒಳ್ಳೆ ಐಡಿಯಲ್ ರೆಸಿಪಿ ಕೂಡ ಹೌದು. ಒಳ್ಳೆ ಪ್ರೋಟೀನ್ ರಿಚ್ ರೆಸಿಪಿ ಕೂಡ ಹೌದು. ಸೊ ನೀವೀಗ ನೋಡ್ತಾ ಇರ್ಬೋದು, ಸಖತ್ ಕಲರ್ಫುಲ್ ಆಗಿ ಮೈಲ್ಡ್ ಆಗಿದೆ ಆ್ಯಂಡ್ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಈಗ ನಾನು ಇದನ್ನು ಸೌತೆಕಾಯಿ ಮತ್ತು ರಾಯ್ತಾ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಬಾಕ್ಸ್ಗೂ ಕೂಡ ಸೌತೆಕಾಯಿ ಜೊತೆ ಇಲ್ಲಾಂದರೆ ರಾಯ್ತಾ ಜೊತೆ ಸರ್ವ್ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ನಿಮ್ಗೆ ಈ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ. ಸೊ ತಪ್ಪದಿರ ಟ್ರೈ ಮಾಡಿ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ಯಾಕೆ ತಡ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ TMC ಚಿಕ್ಕು ಅಂತ ನನ್ನ ಪೇಜ್ ಇದೆ, ಅಲ್ಲಿ ಕೂಡ ದಯವಿಟ್ಟು ನನ್ನ ಫಾಲೋ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್.